ಫಾರ್ಮಲ್ಸ್ಗಿಂತ ಕಾಸ್ಟ್ಲಿ ಅದು. ಹೌದಾ? ಜಾರ್ಖಂಡಿಂದ ಬರುತ್ತೆ. ಗಾಯ್ಸ್ ಅದರ ಒಂದು ಹುಡುಗಿ ನೋಡಿ. ನಾನು ಅದು ನೋಡಿಲ್ಲ, ಅದ್ರ ಕಡೆ ಗಮನನೂ ಇಲ್ಲ ನನಗೆ. ಈಗ ಹೇಳು ಬೇಬಿ ಬೇಬಿ. ಕಿಪಿ ಕೀರ್ತಿ ಬಿಟ್ಟು ಇನ್ಯಾರವ್ರೆ ಗೈಸ್ ವೈರಲ್ ಗರ್ಲ್ಸ್ ಅಂದ್ರೆ ಎಂಟೈರ್ ಬಾಕ್ಸ್ನ ಚಾರ್ಜ್ ಮಾಡಿದ್ರೆ ಅದ್ರೊಳಗಡೆ ಎಲ್ಲ ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತಿತ್ತು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ರೆ ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವತ್ತು ನಮ್ಮ ಮನೇಲಿ ಆಲ್ರೆಡಿ ಯಾರೂ ಇಲ್ಲ ನೋಡಿ. 10:15 ಆಯಿತು ಟೈಮು. ಮನೇಲಿ ಒಬ್ಬರಂದ್ರೆ ಒಬ್ಬರೂ ಕಾಣಿಸ್ತಾ ಇಲ್ಲ. ಹೆಂಗೆ ಕಾಣಿಸ್ತಾರೆ ಗೈಸ್? ಮನೆಯವರೆಲ್ಲ ಮೈಸೂರಿಗೆ ಹೋಗೋರು ಹೆಂಗೆ ಕಾಣಿಸ್ತಾರೆ? ಮೈಸೂರಿಗೆ ಅವ್ರು ಹೋಗಿರುವಾಗ ಮನೇಲಿ ಹೆಂಗೆ ಕಾಣಿಸ್ತಾರೆ? ಕಾಣಿಸಲ್ಲ. ಆ್ಯಂಡ್ ಗೈಸ್, ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀರಾ, ನಂದು ಮೈಕ್ರೋಫೋನ್ ಹಾಳಾಗ್ಬಿಟ್ಟಿತ್ತು. ಅಂದರೆ ಅದು ಏನೋ ರಿಸೀವ್ ಮಾಡೋ ಸಿಗ್ನಲ್ದು ರಿಸೀವರೇ ಹೋಗ್ಬಿಟ್ಟಿತ್ತಲ್ವ, ಸೊ ಅದೇನೋ ಗೊತ್ತಿಲ್ಲ. ಸೊ ಅದನ್ನು ರಿಪ್ಲೇಸ್ಮೆಂಟ್ಗೆ ಅಂತ ಹಾಕಿದ್ದೆ. ಅವ್ರು ಬಂದುಬಿಟ್ಟು ಪ್ಯಾಕೇಜ್ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗ್ಕೊಟ್ರು. ಬಟ್ ಇವಾಗ ಅಟ್ ಪ್ರೆಸೆಂಟ್ ನನಗೆ ಕಂಟೆಂಟ್ ಕ್ರಿಯೇಷನ್ಗೆ ಏನೋ ಮೈಕ್ರೋಫೋನ್ ಇಲ್ಲ ಅಂತಂದ್ರೆ ಆಗಲ್ಲ ಗೈಸ್. ಅದಕ್ಕೆ ಒಂದು ಸಿಂಪಲ್ ಆಗಿರೋದು ಒಂದು ಬುಕ್ ಮಾಡಿದ್ದೆ. ಸೊ ಅದು ಬಂದೈತೆ. ಬಟ್ ಇದರಲ್ಲಿ ಒಂಥರ 2 ಅಡ್ವಾಂಟೇಜ್ ಐತೆ ಗೈಸ್. ಅಡ್ವಾಂಟೇಜು ಐತೆ, ಡಿಸ್ಅಡ್ವಾಂಟೇಜು ಐತೆ. ಫಸ್ಟ್ ನಾನು ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ಬಿಡ್ತೀನಿ. ಇದರಲ್ಲಿ ನೋಡಿ, ನಾನು ಬುಕ್ ಮಾಡಿರೋದು ಇದು ವೈರ್ಲೆಸ್ ಮೈಕ್ರೋಫೋನ್. ಆ್ಯಂಡ್ ಇದರಲ್ಲಿ ಏನು ಲೈವ್ ಶೋನು ನೋಡ್ಬೋದಾ? ಹೌದಾ? ಇಲ್ಲ ಅನಿಸುತ್ತೆ. ವ್ಲಾಗ್, ಶಾರ್ಟ್ ವಿಡಿಯೋ ಇದು ಮಾಡ್ಬೋದು, ಇಂಟರ್ವ್ಯೂ ಮಾಡ್ಬೋದು ಅಂತ ಐತೆ. ಸೊ ಇದನ್ನು ಆರ್ಡ್ರ್ ಮಾಡಿದ್ನಾ. ಸೊ ಇದು ಬಂತು, ಮೊನ್ನೆ ಅಲ್ಲ ನೆನ್ನೆ ಬಂತು. ಸೊ ಇಲ್ಲಿ ನೋಡಿ, ಇದರಲ್ಲೂ ಸೇಮ್ ಮಾಮೂಲಿ ಏನೋ 8 ಪಿನ್ ಅಂತಾರೆ ಇದಕ್ಕೆ. ಲೈಟ್ನಿಂಗ್ ಕೂಡ ಅಂತಾರೆ. ಸೊ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಮಾಮೂಲಿ ಇದು ಫೋನಿಗೆ ಅಡ್ಯಾಪ್ಟ್ ಮಾಡ್ತೀವಲ್ಲ, ಇಫ್ ಯುವರ್ ಫೋನ್ ಇಸ್ ಸಿ ಟೈಪ್ ಯು ಕ್ಯಾನ್ ಯೂಸ್ ದಿಸ್ ಡೈರೆಕ್ಟ್ಲಿ. ಇಲ್ಲ ಅಂತಂದರೆ ನಿಮ್ದು ಐಫೋನ್ ಆದರೆ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ನೋಡಿ ಗೈಸ್, ಈ ಥರ ಕೊಟ್ಟಿದ್ದಾನೆ. ಬಟ್ ಇದು ಮ್ಯಾಗ್ನೆಟ್ ಕೊಟ್ಟಿದ್ದಾನೆ. ಸೊ ಚೆನ್ನಾಗಿದೆ ಇದು ಮ್ಯಾಗ್ನೆಟ್. ಸಿ ಇಲ್ಲಿ ನೋಡಿ, ಹಿಂಗಿರುತ್ತೆ ಟಕ್ ಅಂತ ಬಂದು ಅಂದ್ಕೊಳ್ಳುತ್ತೆ. ಸೊ ಹಿಂಗೆ ಶರ್ಟ್ ಹತ್ರ ಈ ಬ್ಯಾಕ್ ಸೈಡ್ ಏನೈತೆ ಅದನ್ನು ಶರ್ಟ್ ಒಳಗೆ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಸಾಕು, ಅದು ಮ್ಯಾಗ್ನೆಟಿಕ್ ಪವರಿಂದ ಅಂಟ್ಕೊಳ್ಳುತ್ತೆ. ಸೊ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನೋಡಿ, ಎಲ್ಲದಕ್ಕೂ ಚಾರ್ಜಿಂಗ್ ಪೋರ್ಟ್ ಕೊಟ್ಟವನೆ. ಸೊ ಎಲ್ಲದಕ್ಕೂ ಚಾರ್ಜ್ ಹಾಕಬೇಕು. ಇದನ್ನು ಚಾರ್ಜ್ಗೆ ಹಾಕಬೇಕು, ಇದನ್ನು ಚಾರ್ಜ್ಗೆ ಹಾಕಬೇಕು, ಆ್ಯಂಡ್ ಇದನ್ನು ಚಾರ್ಜ್ಗೆ ಹಾಕಬೇಕು. ಸೊ ಮೂರು ಸಲ ಚಾರ್ಜ್ಗೆ ಹಾಕ್ಕೊಂಡು ಮಾಡೋಷ್ಟು ಪೇಷನ್ಸ್ ಅಂತೂ ಯಾರಿಗೂ ಇರಲ್ಲ. ಸೊ ನಂದು ಹಳೇದಿತ್ತಲ್ಲ ಗೈಸ್, ಸ್ಪೋಟ್ರಾನಿಕ್ಸ್, ಅದು ನನ್ನ ಆಫೀಸ್ ಕೊಲೀಗ್ಸ್ ಏನು ಕೊಟ್ಟಿದ್ರಲ್ಲ. ಸೊ ಅದು ಸಕಾಲಾಗಿತ್ತು. ಅಂದರೆ ಒಂದು ಎಂಟೈರ್ ಪೋರ್ಟ್ನ ಎಂಟೈರ್ ಬಾಕ್ಸ್ನ ಚಾರ್ಜ್ ಮಾಡಿದ್ರೆ ಅದರೊಳಗಡೆ ಎಲ್ಲ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗ್ತಿತ್ತು. ಸೊ ಅದನ್ನು ರಿಪ್ಲೇಸ್ಮೆಂಟ್ ಹಾಕಿದ್ದೆ, ಬಂದು ಪಿಕಪ್ ಮಾಡಿದ್ದಾರೆ. ಬಟ್ ರಿಪ್ಲೇಸ್ಮೆಂಟ್ ಗೊತ್ತಿಲ್ಲ ಯಾವಾಗ ಬರುತ್ತೆ ಏನು ಅಂತ. ಸೊ ಅದ್ರದ್ದು ಅಪ್ಡೇಟ್ ಬರಬೇಕು. ಬಟ್ ಅದು ಬರೋವರೆಗೂ ನನ್ನ ಕಂಟೆಂಟ್ ಜರ್ನಿ ಹಂಗೆ ನಿಂತು ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಸೊ ಇದು ಬಂತು. ಮೊನ್ನೆಲ್ಲ ಒಂದು ರೀಲ್ ಮಾಡ್ದೋ. ಬಟ್ ಇದರಲ್ಲಿ ವಾಯ್ಸ್ ಸ್ವಲ್ಪ ಏನೋ ಸಮ್ವಾಟ್ ಡಿಸ್ಟರ್ಬೆನ್ಸ್ ಇದೆ ಗೈಸ್, ಅಂತ ಅನ್ನುತ್ತೆ. ಸೊ ಬಟ್ ಓಕೆ. ಬಟ್ ಅದರಲ್ಲಿ ಏನೋ VN ಎಡಿಟ್ ಮಾಡುವಾಗ ನೀವು ಡಿನಾಯ್ಸಿಗೆ ಕನ್ವರ್ಟ್ ಮಾಡಿಬಿಟ್ರೆ ಸೊ ವಾಯ್ಸ್ ಅಷ್ಟೊಂದೇನು ಬರೋಲ್ಲ. ಬಟ್ ಸ್ಟಿಲ್ ಅದ್ರ ಥರ ಏನಿಲ್ಲ. ಸೊ ನೋಡೋಣ, ಅದು ಬಂದರೆ ನನಗೆ ರಿಪ್ಲೇಸ್ಮೆಂಟಿಗೆ ಬಂದರೆ ತುಂಬ ಒಳ್ಳೇದಾಗುತ್ತೆ. ಇಲ್ಲ ಅಂತಂದರೆ ಒಂದು ಹಾಲಿಲ್ಯಾಂಡ್ ಒಂದು ಐತೆ ಗೈಸ್, ಅದು 11,000 ರೂಪಾಯಿ ಐತೆ, 11-12,000 ರೂಪಾಯಿ ಐತೆ. ಸೊ ಸದ್ಯಕ್ಕೆ ಬಜೆಟ್ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸೊ ಇದೊಂದು ಬಂತು, ಇದರಲ್ಲಿ ಸೇರ್ಕೊಂಡು ರೀಲ್ ಮಾಡಿದೆ ನೆನ್ನೆ ಫ್ಯಾಮಿಲಿಯವರೆಲ್ಲನೂ ಸೇರಿಸ್ಕೊಂಡು. ಆ್ಯಂಡ್ ಗೈಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತು, ನನ್ನ ತಮ್ಮ ಪಾಪ ಇಲ್ಲೇ ಇದ್ದ. ಅವನು ನಿನ್ನೆ ರಾತ್ರಿ ನನ್ನ ಸ್ಟ್ರೀಮಲ್ಲಿದ್ದೆ. ಸೊ ಹಂಗಾಗಿ ಅವ್ರು ಹೋಗೋ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ತಮ್ಮವರ ರಿಲೇಷನ್ಸ್ ಬಂದಿದ್ದು, ಅದೇ ಮನು ಎಳ್ನೀರು ಹೊಡೆದಿದ್ನಲ್ಲ ಕೈಯಲ್ಲಿ. ಸೊ ಅವನು ಮತ್ತು ಅವ್ನ ಫ್ರೆಂಡ್ ಬಂದುಬಿಟ್ಟು ಕರ್ಕೊಂಡೋದ್ರು. ಸೊ ಅವನೊಬ್ಬ ಇದ್ದಿದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು. ನೋಡಿ, ಮನೇಲಿ ಯಾರು ಇಲ್ಲದೆ ಇರೋದಕ್ಕೆ ಬಿಕೋ ಅನ್ನಿಸ್ತೈತೆ. ಎಲ್ಲ ಫುಲ್ ಖಾಲಿ. ನಮ್ಮ ಪರ್ಣಿ ಇದ್ದಿದ್ದರೆ ಗಾಡಿ ಗಿಡಿ ಎಲ್ಲ ಕಿತ್ತು ಎಸ್ತಿರೋಳು, ಇವೆಲ್ಲ ಕಿತ್ತು ಎಸ್ತಿರೋಳು. ಬಟ್ ಅವಳು ಹೋಗ್ಬಿಟ್ಟು ಅವಳಮ್ಮ ಮೈಸೂರಿಗೆ. ಸೊ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ. ಆ್ಯಂಡ್ ನನಗೆ ಅಂತ ತಿಂಡಿ ಮಾಡಿಬಿಟ್ಟು ಹೋಗ್ತೀರಾ ಇಲ್ವಾ, ಹೋಟ್ಲಲ್ಲೇ ತಿನ್ಕೋಬೇಕಾ ಅಂತ ಕೇಳಿದ್ದೆ. ಬಟ್ ಇಲ್ಲ, ತಿಂಡಿ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳಿದರು. ಡೋಂಟ್ ನೋ ವಾಟ್ ದೇ ಹ್ಯಾವ್ ಮೇಡ್. ಏನು ಮಾಡಿದ್ದಾರೆ? ಓಹೋ, ಟೊಮೊಟೊ ಗೊಜ್ಜು ಅಂತೂ ಫಿಕ್ಸ್. ಚಪಾತಿ ಫಿಕ್ಸ್. ಇತ್ತು ನನಗೆ ಟೊಮೊಟೊ ಗೊಜ್ಜು ಮಾಡವ್ರೆ ಅಂತಂದರೆ ಗೈಸ್, ಚಪಾತಿ ಫಿಕ್ಸ್. ಅಲ್ಲಿ ದೆರ್ ಇಸ್ ನೋ ಅದರ್ ಆಪ್ಷನ್ ಓನ್ಲಿ. ಸೊ ಈಗ ಸದ್ಯಕ್ಕೆ ಚಪಾತಿ ಟೊಮೊಟೊ ಗೊಜ್ಜು ಮಾಡವ್ರೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಮೈಟ್ ಬಿ ಅಡುಗೆ ನಾನೇ ಮಾಡ್ಕೋಬೇಕಾಗತ್ತೆ. ಸೊ ಲೆಟ್ಸ್ ಸಿ, ಇಫ್ ಪಾಸಿಬಲ್ ನಾನೇ ಮಾಡ್ತೀನಿ. ನಾನು ತಿಂಡಿ ಮಾಡ್ಕೊಂಡು ಕೂತಿದ್ದೆ. ಅದಾದಮೇಲೆ ಮಚ್ಚ ಮನೆಗೆ ಬಂದ್ಬಿಟ್ಟು ಎಷ್ಟು ದಿನ ಆಗಿತ್ತು ಗೈಸ್ ಇವನ್ನ ನೋಡಿ ನೀವು? ಎಲ್ಲೋಗಿದ್ದಪ್ಪ ರಾಜು ಇಷ್ಟು ದಿನ? ಗೈಸ್ ಇವನ್ನ ಲಾಸ್ಟ್ ನೀವು ಯಾವಾಗ ನೋಡಿದ್ದೀರಿ ಹೇಳಿ?
ಅದೇ ಮೈಸೂರಿಗೆ ಹೋಗಿದ್ದಾಗ ಜಿಮ್ದು ವಿಡಿಯೋ ಮಾಡಿದ್ದೆ ನೋಡಿ, ಜಿಮ್ ಎಕ್ವಿಪ್ಮೆಂಟ್ ತರಕ್ಕೆ ಅಂತ. ಎಲ್ಲಪ್ಪ ಜಿಮ್ ಎಕ್ವಿಪ್ಮೆಂಟ್ ತರ್ತೀವಿ ಅಂತಂದೆ. ಇವಾಗ ಬಂದಿದ್ದೀಯಾ ವಿಡಿಯೋ ಮಾಡ್ಕೊಂಡು? ಅಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ತತ್ತೀನಿ ಅಂತ ಹೇಳಿ ನೀವು 6 ತಿಂಗಳಾಯ್ತಲ್ಲ ಇನ್ನೂ ತಂದಿಲ್ಲವೇ, ನಿಮ್ಗೇನು ಅನ್ಸಿಕ್ಕಿಲ್ವಾ? ಮಾಡಿದೀವಿ ಗಾಡಿಯಿಂದ ಬತ್ತಾದೆ. ಯಾವ ಕಾರಪ್ಪ? ಯಾವ ಗಾಡಿಲಿ ತರಿಸ್ತಾ ಇದ್ದೀರಿ? ಫಾರಿನಿಂದ ತರಿಸ್ತಾ ಇರೋದು. ಯಾವ ಫಾರಿನು? ಇದು ಯುರೋಪ್. ಗೈಸ್ ಯುರೋಪಿಂದ ಆರ್ಡರ್ ಮಾಡವ್ರಂತೆ, ಯುರೋಪಿಂದ ಬರ್ಬೇಕಂತೆ. ಜಾರ್ಖಂಡಿಂದ ಜಾರ್ಕ ಬರುತ್ತೆ. ಏನು ಜಾರ್ಖಂಡಿಂದ ಜಾರ್ಕ ಬರುತ್ತೆ. ಜಾರ್ಖಂಡಿಂದ ಜಾರ್ಕೊಂಬತ್ತೈತಂತೆ ಗೈಸ್ ಅಂದ್ರೆ ನೆನ್ನೆ ಏನು ಮಾಡೋಂಗ ಗೊತ್ತಾ, ನನ್ನ ಬಿಟ್ಬಿಟ್ಟು ಈಜುಡಿಯಕ್ಕೆ ಹೋಗೋನೆ. ನಿನಗೇನು ಅನ್ಸಿಕ್ಲು? ನಿನಗೆ ಬಿಟ್ಬಿಟ್ಟು ಈಜುಡಿಯಕ್ಕೆ ಹೋಗಿದ್ಯಾ? ಈ ಡೌಗಳು ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತೀಯ ಗೈಸ್. ನನಗೆ ಕರ್ದೆಲ್ಲ ಗೈಸ್ ಬಿಟ್ಬಿಟ್ಟವನೇ. ಇವಾಗ ಬೈತಾನೆ ನನಗೆ, ಕರ್ದಿರೋ ಕಡೆಗೆ ಬರೋಕಾಯ್ಕಿಲ್ಲ, ಕರ್ದಿಲ್ಲ ಅಂದ್ಬಿಟ್ಟು ಬೈತಾ ಇದೆಯಾ ಯಾವಾಗ ಅಂತ ಅಲ್ಲ ಗೈಸ್. ಅಂತೂ ಇಂತೂ ಅಣ್ಣನ ಮದುವೆ ಮಾಡಿ ಮುಗಿಸ್ತಾ, ನೆಕ್ಸ್ಟ್ ನಿಂದೆ ಯಾವಾಗಲ್ಲ ಮದುವೆ? ಗಾಯ್ಸ್ ಯಾವ್ದಾರ ಒಂದು ಹುಡುಗಿ ನೋಡಿ ಗೈಸ್, ಯಾರು ಒಂದು ಹುಡುಗಿ ನೋಡಿ ಗೈಸ್ ಅಂದ್ಬಿಟ್ಟು ಅವನೇ ಹೇಳ್ತಾವನೆ. ನೋಡಿ ಯಾರು ಹುಡುಗಿ ಇದ್ರೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡ್ರಿ. ಒಳ್ಳೆ ಹುಡುಗ ಮಾಡೋದ್ ಮಾಡ್ತೀರಿ, ಚೆನ್ನಾಗಿರೋದ್ ಮಾಡಿ, ಕಿತ್ತಾಗಿರೋದೆಲ್ಲ ಮಾಡಿ ಗೈಸ್. ಮಾಡೋದ್ ಮಾಡ್ತೀರಿ, ನೋಡ್ಬಿಟ್ಟು ಚೆನ್ನಾಗಿರೋದು ಮಾಡ್ಬೇಕಂತೆ, ಕಿತ್ತಾಗಿರೋದೆಲ್ಲ ಮಾಡಬಾರ್ದಂತೆ. ಕಿಪ್ಪಿ ಕೀರ್ತಿ ಇಂಥವ್ರನ್ನೆಲ್ಲ ಮಾಡ್ಬೇಡಿ ಗೈಸ್. ಕಿಪ್ಪಿ ಕೀರ್ತಿ ಬೇಕಿದ್ರೆ ಮ್ಯಾಚ್ ಆಯ್ತಾಳೆ ಇವರಿಗೆ. ಕಿಪ್ಪಿ ಕೀರ್ತಿ ಮ್ಯಾಚ್ ಆಯ್ತಲ್ಲ ಕಂಡ್ಲಾ ನಿನಗೆ? ಯಾಕೆ ಆಯ್ಕಿಲ್ವಾ ಚಾನ್ಸೇ ಇಲ್ಲ ಗೈಸ್? ಏನಿಲ್ಲ ಕಿಪ್ಪಿ ಕೀರ್ತಿ ಮ್ಯಾಚ್ ಆಯ್ತಲ್ಲ. ಕಿಪ್ಪಿ ಕೀರ್ತಿ ಇಲ್ಲ ಅಂದ್ರೆ ಇನ್ಯಾರನ್ನ ತಗ್ಲಾಕ್ಬೋದು ನಿನಗೆ? ಚಾನ್ಸೇ ಇಲ್ಲ. ಆಯ್ತು, ಇನ್ಯಾರನ್ನ ತಗ್ಲಾಕ್ಬೋದು? ಕಿಪ್ಪಿ ಕೀರ್ತಿ ಬಿಟ್ಟು ಇನ್ಯಾರವ್ರೆ ಗೈಸ್ ವೈರಲ್ ಗರ್ಲ್ಸು? ಇವನ್ ದೀಪಕ್ ಕೊಡೋಣ ಆಗ್ಬಿಡ್ಲಾ? ಮಂಡ್ಯ ದೀಪಕ್ ನಿಮ್ ದೋಸ್ತ ಇಬ್ರು ಸ್ಪೀಡಿಗೆ ಅಂತಾರಿ, ಬಾಯಿಗೆ ಹಾಕಿ ಲಗಾಮನ ಥರ. ಗೈಸ್ ನಾನು ತಿಂಡಿ ಮಾಡ್ಕೊಂಡು ಕೂತಿದ್ದೆ ಪಾಪ. ಇವನು ಬಂದ ಇವಾಗ, ಮನೇಲಿ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಬಂದವನು ಪಾಪ. ಇವನು ಬರೋದೇ ಅಪರೂಪ ಗೈಸ್, ಮನೆಗೆ ಬರೋದೇ ಅಪರೂಪ ಪಾಪ. ಅವನಿಗೂ ಕೆಲಸ ಜಾರ್ಖಂಡಿಂದ ಜಾರ್ಕೊಂಡ್ ಬರ್ಬೇಕಲ್ಲ, ಸೊ ಪಾಪ ತುಂಬ ಲೇಟ್ ಆಗತ್ತೆ. ಕುಂಡಿ ಗಿಂಡಿ ಸೌದಿಲ್ಲ ತಾನೆ ಜಾರ್ಖಂಡಿಗೆ ಜಾರ್ಕೊಂಡ್ ಬಂದಿರೋದಕ್ಕೆ. ಅಂದ್ರೆ ನಾವು ಕವಲೆ ಒಳಗೆ ಗೊಸಿ ಆಟ ಆಡ್ತಿದ್ದಿಲ್ಲ, ಟೂ ಬಿಡ್ಕೊಂಡು. ಗೈಸ್ ಕವಲೆ ಇತ್ತು ನಮ್ದಿಲ್ಲಿ, ಅಂದ್ರೆ ಕವಲೆಗೆ ಏನಂತಾರೆ ಇಂಗ್ಲೀಷ್ ಆಗಿ ನಂಗೆ ಗೊತ್ತಿಲ್ಲ ನನ್ಗೂ. ಈ ಚಾನಲ್ ಅಂದ್ರೆ ದೊಡ್ಡದು ತಾನೆ, ಚಿಕ್ಕದು ದೊಡ್ಡದು ಎರಡಕ್ಕೂ ಚಾನಲ್ ಅಂತಾರ? ಓಕೆ. ಆ ಚಾನಲ್ಗೆ ಗೈಸ್ ನಾವೇನು ಮಾಡ್ತಿದ್ವಿ ಅಂತಂದರೆ, ಟಯರ್ದು ಇದು ಬರುತ್ತಲ್ಲ, ಅಂದರೆ ಬೈಕ್ಗಳ್ದು ಟಯರ್ ಬರ್ತದಲ್ಲ, ಆ ಟಯರ್ ಎತ್ಕೊಂಡು ಹೋಗ್ಬಿಡೋದು. ಹಿಂಗೆ ಸ್ಲೋಪ್ ಇರುತ್ತಲ್ಲ, ಅದ್ರ ಮೇಲೆ ಕುತ್ಕೊಂಡು ಸೊರ್ರ ಅಂತ ಬರೋದು. ಒಂದು 2 ಸರಿ ಬ್ಯಾಕ್ ಸೈಡ್ನು ಉಜ್ಜಿಸ್ಕೊಂಬಿಟ್ಟಿವಿ, ಕರೆಕ್ಟಾಗಿ ಕೂತ್ಕೊಳ್ತೇನೆ. ಇವರು ನಾವೆಲ್ಲ ಹೊಸ ಆಡ್ತಿರಲ್ಲ ಗೈಸ್. ಮೊದಲೆಲ್ಲ ಕ್ರಿಕೆಟ್ನು ಹಂಗೆ ಆಡ್ತಿದ್ದೋ, ಬಟ್ ಇವಾಗ ಕ್ರಿಕೆಟ್ ಆಡ್ತಾ ಇಲ್ಲ. ಗಾಯ್ಸ್ ಬಾ ಅಂದ್ರೆ ಬರೀ ಲಾಗ್ ಮಾಡ್ಕೊಂಡು ಯೂಟ್ಯೂಬ್ ಲೈವ್ ಹೋಗಿ ಬರೀ ಈಗ ನೀ ಏನ್ ಮಾಡೋದಪ್ಪ, ಮಾಡ್ಬೇಕಲ್ಲಪ್ಪ, ಇನ್ನೇನ್ ಮಾಡೋದು? ಆಡಕ್ ಬಾ ಅಂದ್ರೆ ಬರೋದಿಲ್ಲ ಗೈಸ್. ಕ್ರಿಕೆಟ್ ಆಡಕ್ಕೆ ಇವರು ಫ್ರೀ ಇದ್ದಾಗ ಆಡಲ್ಲ, ಏನಿಲ್ಲ, ಸುಮ್ನೆ ಕೆಲಸ ಇರೋ ಟೈಮಲ್ಲೇ ಕರೀತಾರೆ. ಏನ್ ಮಾಡೋದು ನಾವು? ಇರೋದು ಯಾವಾಗ ಸಂಜೆ ಮೇಲೆ ಆಡ್ತಾರೆ. ಇವನ್ ನೋಡಿದ್ರೆ ಬೆಳಗ್ಗೆ ಬಾ ಅಂತ ಅಂತಾನೆ. ಬೆಳಗ್ಗೆ ಬೇಕಿದ್ರೆ ಬರ್ತೀನಿ. ಆ ಬಿಸಿಲಲ್ಲಿ, ಈ ಬಿಸಿಲಲ್ಲಿ ಯಾರು ಗಾಯ್ಸ್ ಆಡ್ತಾರೆ? ಗೈಸ್ ನಿಮಗೆ ಗೊತ್ತು, ಏನೋ ವ್ಲಾಗ್ ಮಾಡ್ತೀನಿ, ವ್ಲಾಗ್ ಎಡಿಟಿಂಗ್ ಇರುತ್ತೆ, ರೀಲ್ಸ್ ಎಡಿಟಿಂಗ್ ಇರುತ್ತೆ. ಅದಾದಮೇಲೆ ಸಂಜೆ ಲೈವ್ ಸ್ಟ್ರೀಮಿಗೆ ಬರ್ತೀನಿ 5 to 9. ಸೊ ಅದೆಲ್ಲ ಇರುತ್ತೆ. ಸಂಜೆ ಟೈಮ್ ಬಂದ್ಬಿಡು ಅಂತಂದರೆ ನಾನು ಲೈವ್ ಸ್ಟ್ರೀಮ್ ಹೆಂಗೆ ಮಾಡಲಿ? ನಾನು ಬೆಳಗ್ಗೆ ಟೈಮ್ ಆದರೆ ಹೋಗಿ ಆಡ್ಬೋದು. 2 ದಿನ ರಜಾ ಹಾಕು. ರಜಾ ಹಾಕಿದ್ರೆ ಪಾಪ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಬೇಜಾರು ಮಾಡ್ಕೊಂತಾರೆ ಗೊತ್ತಾ? ಮೆಸೇಜ್ ಹಾಕ್ತಾರೆ ಕಣೋ, ಲೈವ್ ಸ್ಟ್ರೀಮ್ ಇಲ್ಲ ಇವತ್ತು ಅಂತವ. ರಿಯಲಿ ಯೇಸ್ ಗೈಸ್. ಇವ್ನು ನಂಬ್ತಾ ಇಲ್ಲ ನೋಡಿ ಗೈಸ್. ಇವನು ನಾನೇನೋ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಬಿಟ್ಟವನೇ. ಬಟ್ ಐ ಹ್ಯಾವ್ ಎ ಸಬ್ಸ್ಕ್ರೈಬರ್ಸ್ ನೋ. ಪಾಪ ಡೈಲಿ ಬರ್ತಾರೆ, ಡೈಲಿ ವಿಸಿಟ್ ಮಾಡ್ತಾರೆ, ಡೈಲಿ ಮಾತಾಡಿಸ್ತಾರೆ. ಸೊ ಅವರಿಗೆಲ್ಲ ನಿರಾಸೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಬೆಳಗ್ಗೆ ಹೊತ್ತು ಏನಿದ್ರೆ ಆಡಂಗಿದ್ರೆ ಬೆಳಗ್ಗೆ ಒಂದು 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ಬಿಟ್ಟು ಆಡ್ಬಿಟ್ಟು ಬರ್ಬೋದಪ್ಪ. ಇವನು ಕೆಲಸ ಮಾಡ್ತಾ ಇರ್ತಾನೆ ಬೆಳಗ್ಗೆ 10 ಗಂಟೆ 11 ಗಂಟೆ. ನೀನು ಬಂದ್ಬಿಡಪ್ಪ, ಒಂದಿನ ಹೊಟ್ಟೆ ರಜಾ ಹಾಕ್ಬಿಟ್ಟು ಬಂದ್ಬಿಡಪ್ಪ. ಆಯ್ತು ಹೇಳಪ್ಪ, ಆಯ್ತು. 6 ಬಾಲ್ ಗೈ 6 ಹೊಡ್ಸ್ಕೊತಾನೆ. ಇನ್ಯಾಕೆ ಏನ್ ಮಾಡೋದಪ್ಪ, ನಾವಿನ್ನ ಪ್ರಾಕ್ಟೀಸ್ ಮಾಡಿಲ್ಲ, ಏನಿಲ್ಲ. ನಾವು ಬೇರೆ ಬೆಡ್ಸ್ ಮ್ಯಾಚ್ ಆಡ್ತೀವಿ ಗೈಸ್. ಅಂದ್ರು ಅವಾಗ ಮಸ್ತಾಗಿ ಆಡ್ತಿದ್ದೋ, ಇವಾಗಲೇ ಒಂಚೂರು ಕಮ್ಮಿ ಮಾಡಿಬಿಟ್ಟಿದ್ವಿ. ಸೊ ನನಗೆ ಬಂದಲ್ಲ ಪಾಪ, ಇವನು ಒಂಚೂರು ತಿಂಡಿ ಮಾಡ್ದೆ, ನಾನು ಜೊತೆ ನನಗೆ ತಿಂಡಿ ಮಾಡ್ಕೊಂಡು ಕೂತಿದ್ದೆ ಟಿ ವಿ ನೋಡ್ಕೊಂಡು. ಸೊ ಇಲ್ಲಿ ನೋಡಿ ಸಾಂಗ್ ಕೇಳ್ಕೊಂಡು ಕೂತೀವಿ. ನಿಂಗೆ ಯಾವ ಸಾಂಗ್ ಇಷ್ಟ ಮಚ್ಚ? ಯಾವ್ದು ಇಷ್ಟ ಹೇಳು? ಆಯ್ತು ಅಲ್ಲಿ ಇರ್ಲಿ, ಹೇಳು. ನಿಮ್ಮ ಹುಡುಗಿಗೋಸ್ಕರ ಯಾವ್ದು ಡೆಡಿಕೇಟ್ ಮಾಡ್ತೀಯಾ? ಗೈಸ್ ಸುಳ್ಳು ಹೇಳ್ತಾವನೆ, ಹುಡುಗಿ ಇಲ್ಲ ಅಂತವ. ಕಳ್ಳ, ಏ ಕಳ್ಳ, ಇರ್ಲಿ ಹೇಳು. ಹುಡುಗಿ ಇದ್ದಿದ್ರೆ ಇಲ್ಲಿ ಯಾಕೆ ಹುಡ್ಕ ಕೇಳ್ತಿದ್ದೆ ಅಂತೀಯ ಈಗ? ಗೈಸ್ ನೋಡಿ, ಯಾವ್ದಾರ ಒಂದು ಹುಡುಗಿ ಇದ್ರೆ ಹುಡುಕಿ ಗೈಸ್. ಇವನಿಗೆ ಪಾಪ ಅವ್ರ ಅಣ್ಣನ ಮದುವೆ ಆಗೈತೆ. ಈಗ ಎಷ್ಟೇ ಏಜ್ ನಿಂಗೆ? 26, 27? ಈಗ 18, 19 ಬಿದ್ದೈತಂತೆ ಗೈಸ್. ಹಂಗಾರೆ ಗೌರ್ಮೆಂಟ್ ಪ್ರಕಾರ 21 ವರ್ಷ ಆಗಿರ್ಬೇಕು ಹುಡುಗರಿಗೆ. ಅಮಿಕಂಗೆ ಕುತ್ಕೊಂಗಾರೆ ಇನ್ನೇ 2 ವರ್ಷ ಸುಮ್ಮನೆ ಕುತ್ಕೊಂಗಿದ್ರೆ.
ಸೊ ಗೈಸ್ ಯಾರು ಹುಡುಕ್ಬೇಡಿ, ಇನ್ನು 2 ವರ್ಷ ಆದ್ಮೇಲೆ ಹುಡುಕೊಳ್ಳೋದ ಬೇಕಿದ್ರೆ. 2005 ನಾನು. 2005 ಅಂತ ಡೇಟ್ ಆಫ್ ಬರ್ತು. ಯಾರು ನಂಬೇಡಿ ಇವ್ನ ಮಾತನ್ನ. ಇವನು 1980 ಹುಟ್ಟಿರೋದು ಗೈಸ್. ನೋಡಿ ಕಾಲ್ ಬಂತು ನೋಡಿ, ಕಾಲ್ ಬಂತು ಅವ್ರ ಹುಡುಗಿ, ಕಾಲ್ ಬಂತು. ಈಗ ಹೇಳು ಬೇಬಿ. ಸೊ ಬನ್ನಿ ಗೈಸ್, ಒಂದು ಮಾತಾಡಲಿ, ಒಂಚೂರು ಜಾಸ್ತಿ ಕ್ವಾಟ್ಲಿ ಕೊಡೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೆ ಅಷ್ಟೇ. ಸೊ ಬನ್ನಿ, ಇವಾಗ ನನಗೆ ಸ್ವಲ್ಪ ಬೇಜಾನ್ ಕೆಲಸ ಐತೆ, ಮಾಡೋಣ. ಸೊ ಗೈಸ್ ನನ್ನ ಫ್ರೆಂಡ್ನ ಕಳಿಸ್ಬಿಟ್ಟು ಹಂಗೆ ಅವ್ನ ಜೊತೆ ಕುತ್ಕೊಂಡು ಸ್ವಲ್ಪ ಚಿಟ್ಚಾಟ್ ಮಾಡಿ ಅದಾದಮೇಲೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ. ಸೊ ಈಗ ಆಲ್ರೆಡಿ ನೋಡಿದ್ರೆ 2:45 ಆಗ್ಬಿಡೈತೆ ಟೈಮು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿತಾಯಿತ್ತು. ಸೊ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಈಗ ಏನಾದ್ರು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇವತ್ತಿಗೆ ನಾನು ನನ್ನ ಸೆಕೆಂಡ್ ಫೇವ್ರೇಟ್ ಆದ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್. ಅದಕ್ಕೆ ನೋಡಿ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಗ ಒಗ್ಗರಣೆ ಹಾಕ್ಬೇಕಲ್ವಾ, ರೈಸ್ ಜೊತೆ ಮೊಸರು ಇಲ್ಲಿ ಐತೆ, ಫ್ರಿಡ್ಜಲ್ಲೂ ಐತೆ. ಸೊ ಮೊಸರು, ರೈಸ್ ಆ್ಯಂಡ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಸೊ ಅದಕ್ಕಿಂತ ಮುಂಚೆ ಗೈಸ್ ಬೋರ್ ಆಯ್ತೈತೆ, ಸ್ವಲ್ಪ ಬೋರ್ ಆಗ್ತೈತೆ. ಸೊ ಅದಕ್ಕೆ ಈಗ ಒಂದು ಸಾಂಗ್ ಹಾಕೊಂಬಿಡೋಣ. ಇಲ್ಲ ಅಂತಂದರೆ ಸಾಂಗ್ ಇಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ ಗೈಸ್. ಸೊ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಒಂದು ಸಾಂಗ್ ಹಾಕೊಂಬಿಟ್ರೆ ನೆಮ್ಮದಿ, ಫುಲ್ ಪೀಸ್ಫುಲ್ಲಾಗಿ ಸಾಂಗ್ ಕೇಳ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೋದು. ಸೊ ಬನ್ನಿ ಒಂದು ಸಾಂಗ್ ಹಾಕ್ಬಿಡೋಣ ಇವಾಗ. ಯಾವ್ದು ಹಾಕೋಣ ಗೈಸ್? ಇಷ್ಟು ದಿನ ಎಲ್ಲ ಬರೀ ಕನ್ನಡ ಕೇಳಿದ್ದೀರಾ, ಇವತ್ತೊಂದು ಹಿಂದಿ ಸಾಂಗ್ ಆಡೋಣ. ಹಿಂದಿ ಸಾಂಗ್ ಆಡ್ಕೊಂಡು ಇಲ್ಲಿ ಅಡುಗೆ ಮಾಡೋಣ. ಟಿ ವಿ ಆನ್ ಆಗ್ತೈತಿ. ಟಿ ವಿ ಶೋನಿ ಅಶೋನಿ ಅದೇ ಸಾಂಗ್ ಹಾಕ್ಬಿಡ್ಲ ಗೈಸ್? ಅದು ಬೇಡ, ಆನ್ ಆಗು ಬೇಗ ಆನ್ ಆಗು. ಅಷ್ಟೊಳಗೆ ಅದೆಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಎತ್ತಿಟ್ಕೊಂಬಿಡೋಣ ಬನ್ನಿ ಗೈಸ್. ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಆ್ಯಂಡ್ ಸಾಸಿವೆ ಆ್ಯಂಡ್ ಅದ್ರ ಜೊತೆಗೆ ಈಗ ಆಲ್ರೆಡಿ ರೈಸ್ ಜೊತೆಗೆ ಏನೋ ಕರ್ಡ್ ಹಾಕಿ ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಜಸ್ಟ್ ಏನಿದ್ರು ಒಗ್ಗರಣೆನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ. ಸೊ ಟಿ ವಿ ಆನ್ ಆಗ್ತಿತ್ತಲ್ವಾ? ಸೊ ಟಿ ವಿ ಆನ್ ಆಗೋಕ್ಕೆ ಅಂತ ಇಟ್ಟಿದ್ದೆ. ಅಯ್ಯೋ ಚಿಚಾರು ಸಾಂಗ್ ಹೇಳಿದ್ರೆ ಇದೆ ಮೂವಿ ಬರ್ತಾಯಿತ್ತಲ್ಲ ಗೈಸ್ ಇದು. ಈ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಸೊ ದಿಸ್ ಐಮ್ ಗೋನ ಪ್ಲೇ ಇಟ್, ಐಮ್ ಗೋನ ಸಿಂಗ್ ಇಟ್. ಬನ್ನಿ ಆಡೋಣ. कभी तो पूछो तुम पालेगा क्या तेरा देखो हैसियत पूछो जैसे सुसाद है अंजाम है मेरा ओ तूफान मेरा जिंदगी में हो दूरियां फिलहाल है ये दूरियां फिलहाल ಎಣ್ಣೆ ಕಾಯ್ತೈತೆ ಗೈಸ್, ಎಣ್ಣೆ ಕಾಯ್ತೈತೆ. तुम्हारी तस्वीर के मौसम का मौसमी नजरों के सामने में आता नहीं तुम्हारा मगर रहता हो पर कभी तो कहती क्या बात है
ಫೈನಲಿ ರುಚಿಗೆ ಎಷ್ಟು ಬೇಕು ಅಷ್ಟು ರುಚಿ ಹಾಕ್ಬಿಟ್ಟು ಎಲ್ಲ ಫುಲ್ ಮಿಕ್ಸ್ ಮಾಡಿ. ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕೋ ಟೈಮ್ ಹಿಂಗೆ ಬಿಡ್ಲ ಗೈಸ್ ಹಿಂಗೆ. ಸೊ ಕೊತ್ತಂಬರಿ ಹಿಂಗೆ ಹಾಕ್ಬಿಟ್ಟು ಮತ್ತೆ ನಾನು ರೌಂಡ್ ಮಿಕ್ಸ್ ಹೊಡೆದ್ಬಿಟ್ರೆ ಅಯ್ಯೋ ಕೆಳಕೆಲ್ಲ ಚಲೋ ಐತಲ್ಲ ಗೈಸ್. ಟಡಾ ಟಡಾ. ಈಗ ಗೈಸ್ ಹಾಕೊಂಡು ತಿಂತಾಯಿದ್ರೆ ಇರಿ ಟೇಸ್ಟ್ ನೋಡೋದು ಹೆಂಗೈತೆ ಅಂತ ಒಂಚೂರು ಎಲ್ಲ. ನಾಟ್ ಬ್ಯಾಡ್. ಸಖತ್ತಾಗೆ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ. ಗೈಸ್ ನಾನೇ ನನ್ನ ಕೈಯಾರೆ ಮಾಡಿದ್ದಂಥ ಮೊಸರನ್ನ ನೀಟಾಗಿ ತಟ್ಟೆ ಗೋರ ಮಟ್ಟಕ್ಕೆ ತಿಂದ್ಬಿಟ್ಟೆ. ಸಖತ್ತಾಗಿತ್ತು, ಸಖತ್ತಾಗಿ ಮಾಡಿದ್ದೆ. ಆ್ಯಂಡ್ ಯೂಶ್ವಲಿ ಚೆನ್ನಾಗಿ ಮಾಡ್ತೀನಿ ಗೈಸ್. ಸೊ ಅಡುಗೆ ಯಾರು ಮಾಡಿಕೊಟ್ಟಿಲ್ಲ ಅಂತಂದ್ರೆ ಐ ಕ್ಯಾನ್ ಮ್ಯಾನೇಜ್. ಅಂದರೆ ಮನೇಲಿ ಯಾರು ಇಲ್ಲದೆ ಅಡುಗೆ ಮಾಡೋಕ್ಕೆ ಯಾರು ಇಲ್ಲ ಅಂತಂದ್ರೂ ಐ ಕ್ಯಾನ್ ಮ್ಯಾನೇಜ್ ಸಮ್ ಹೌ. ಸೊ ನಿಮಗೂ ಇದೇ ಥರ ಯಾವ್ದಾದ್ರು ಟಿಪ್ಸ್ ಬೇಕು ಅಂತಂದರೆ ನನ್ನ ವೀಡಿಯೋಸ್ಗಳನ್ನ ನೋಡಿರಿ. ಅವಾಗ ಮಾಡಿ ಹಾಕ್ತಾಯಿರ್ತೀನಿ. ಆ್ಯಂಡ್ ನಮ್ಮಮ್ಮವರು ಇನ್ನೂ ಮೈಸೂರಲ್ಲೇ ಶಾಪಿಂಗ್ ಹೊಡಿತಾ ಕೂತವ್ರೆ. ಸೊ ಅವರಿಂದ ಶಾಪಿಂಗ್ ಮುಗಿಸ್ ಬರೋದು ಐ ಥಿಂಕ್ ರಾತ್ರಿ ಆಗುತ್ತೆ. ಸೊ ನನಗೆ ಗೊತ್ತಲ್ಲ 5 o'clock ನಾರ್ಮಲ್ ಸ್ಟ್ರೀಮ್ ಟೈಮು. ಸೊ ಸ್ಟ್ರೀಮ್ ಟೈಮ್ಗೆ ಹೋಗಿ ಜಾಯ್ನ್ ಆಗಬೇಕು. ಸೊ ಅವ್ರು ಬಂದಮೇಲೆ ಮೈಟ್ ಬಿ ಅವ್ರೇನಾದ್ರು ನನಗೆ ನಾನು ಸ್ಟ್ರೀಮ್ಗೆ ಹೋಗೋಕ್ಕೂ ಮುಂಚೆನೇ ಬಂದರೆ ನಾನು ನಿಮಗೆ ಮುಂಚೆನೇ ತೋರಿಸ್ತೀನಿ ಅವ್ರೇನೇನು ತಂದಿದ್ರು ಅಂತ. ಅವ್ರೇನಾದರೂ ನಾನು ಸ್ಟ್ರೀಮ್ಗೆ ಹೋದ್ಮೇಲೆ ಬಂದುಬಿಟ್ರೆ ಸೊ ಒಟ್ಟಿಗೆ ಸ್ಟ್ರೀಮ್ ಮುಗಿಸ್ಬಿಟ್ಟು ಬಂದು ನಿಮಗೆ ನೈಟು ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಓಕೆನಾ. ಸೊ ಬನ್ನಿ, ಅವ್ರು ಬರೋರಿಗೆ ಸ್ವಲ್ಪ ಕೆಲಸ ಇದ್ದಾವೆ, ಅವು ಇವು ಎಡಿಟಿಂಗ್ ಅವು ಇವು ಅಂತ. ಸೊ ಎಲ್ಲನೂ ಮುಗಿಸಾಕೋಣ ಗೈಸ್. ನಾನು ಸ್ಟ್ರೀಮ್ ಮುಗಿಸ್ಕೊಂಡು ಹೊರಗಡೆ ಬಂದರೂ ನಮ್ಮನೆಯವ್ರು ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಂದವ್ರು ಇವಾಗ ಶಾಪಿಂಗ್ ಮುಗಿಸ್ಕೊಂಡು. ಅಲ್ಲ ಅಯ್ಯೋ ಮಲ್ಕೊಂಬಿಟ್ಟವಳ. ಬೆಳಿಗ್ಗೆ ಹೋದ್ರೆ ಇವಾಗ ಮಾತಾಯ್ತೀರಾ ಮುಗೀತಾ ಶಾಪಿಂಗು ನೋಡ್ರಿ. ಪಾಣಿ ಮನ್ಕೊಂಬಿಟ್ಟ ನಮ್ಮ ಮಮ್ಮಿಯವ್ರನ್ನ. ಓಹೋ ಸರ್ರಾಗೆ ತುಂಬ್ಕೊಂಬಂದಿದ್ದೀರಲ್ಲಮ್ಮ. ಬೆಳಿಗ್ಗೆ ಹೋಗಿ ಈಗ ಬಂದಿದ್ದೀರಾ. ಸೊ ಬನ್ನಿ ಗೈಸ್, ಬೆಂಚರ್ ಎತ್ಕೊಂಡು ಹೋಗೋಣ ಗೈಸ್. ಎಲ್ಲ ನೆತ್ಕೊಂಡು ಮ್ಯಾಗ ಬಂದು ನೋಡಿ ಯಾವ ಮಟ್ಟಿಗೆ ಜೋಡ್ಸೀನಿ. ಎಲ್ಲ ಫುಲ್ಲು ಗೈಸ್. ನನಗೆ ಒಂಚೂರು ಫಾರ್ಮಲ್ಸ್ ಬೇಕು ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಅದಕ್ಕೆ ನೋಡಿ ಇಷ್ಟೊತ್ತೆ ಫಾರ್ಮಲ್ಸ್ ತೊಗೊಂಬಿಟ್ಟವ್ರೆ ಗೈಸ್. ಸೀರಿಯಸ್ಲಿ ಇದೆಲ್ಲ ತೆಗೆದು ತೋರಿಸೋಷ್ಟು ಪೇಷನ್ಸ್ ನನಗೂ ಇಲ್ಲ, ನಿಮಗೂ ನೋಡೋಷ್ಟು ಪೇಷನ್ಸ್ ಇಲ್ಲ ನನಗೂ ಗೊತ್ತು. ಬಟ್ ಸುಮ್ಮನೆ ಹಂಗೆ ಮೇಲ್ಮೇಲೆ ತೋರಿಸ್ಬಿಡ್ತೀನಿ. ಇದನ್ನು ಫಾರ್ಮಲ್ಸು ಹಂಗೆ ಹರಿಸ್ಕೊಂಬಂದವ್ರೆ, ಬಟ್ಟೆ ಪ್ಯಾಂಟು ಶರ್ಟು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅಮ್ಮವ್ರದ್ದು ಸ್ವಲ್ಪ ಟೈಲರಿಂಗ್ದು ಅದು ಇದು ಎಲ್ಲ ಎತ್ಕೊಂಬಂದವ್ರೆ. ಆ್ಯಂಡ್ ಇದು ಫಾರ್ಮಲ್ಸ್ ನಂಗೆ ಭಾರಿ ಇಷ್ಟ ಆಯಿತು. ಆ್ಯಂಡ್ ನಂಗೆ ಫಾರ್ಮಲ್ಸ್ ಬೇಕಿತ್ತು. ಐ ವಾಂಟೆಡ್ ಫಾರ್ಮಲ್ಸ್ ಥಿಂಗ್ಸ್. ಸೊ ದೇ ಹ್ಯಾವ್ ಬಾಟ್ ಇಟ್. ಸೊ ಚೆನ್ನಾಗಿದೆ. ಒಂದು 5-6 ಜೊತೆ ತಂದವ್ರೆ. ಸೊ ಇದು ಫಾರ್ಮಲ್ಸ್ ನನಗೆ. ಆ್ಯಂಡ್ ಅದ್ರ ಜೊತೆಗೆ ಏನೇನೋ ತಂದವ್ರೆ ಗೈಸ್. ಏನೇನೇನು ನೋಡಿ, ಇದೆಲ್ಲ ಟೈಲರಿಂಗ್ ಸಾಮಾನು ಅದು ಇದೆಲ್ಲ ತಂದವ್ರೆ. ಸೊ ಅದೇನೇನು ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಹಂಗೆ ಇಲ್ಲಿ ಅಡುಗೆ ಮಾಡಿರಲಿಲ್ಲಲ್ಲ, ಅವ್ರ ಹತ್ರ ಬಂದರು. ಆ್ಯಂಡ್ ಇನ್ನೊಂದು ಕೆಲಸ ಏನು ಮಾಡಿದ್ದೀನಿ ಗೊತ್ತಾ ಗೈಸ್, ನಾನು ಹಾಲು ಕಾಯಿಸಿಲ್ಲ ಅಂತ ಅಂದ್ಬಿಟ್ಟು ಬೈಸ್ಕೊಂಡೆ. ಇವಾಗ ಹೇಳಿಲ್ಲ, ನನಗೂ ಗೊತ್ತಾಗಿಲ್ಲ ಹಾಲು ಕಾಯಿಸ್ಬೇಕು ಅಂತ ಬೈಸ್ಕೊಂಡೆ. ಹೇಳತ್ತಾರೆ ಹೋಗ್ಲಿ ನೀವು ಫೋನ್ ಮಾಡ್ಬಿಟ್ಟು ಹಾಲು ಕಾಯಿಸ್ಬೇಕು ಅಂತವ. ಹಾಂ ಅಲ್ಲೈತೆ, ಅಲ್ಲಿರಬೇಕು. ಹಾಂ ಹೇಳೋದಲ್ವ ಫೋನ್ ಮಾಡ್ಬಿಟ್ಟು. ನಾನು ಅದು ನೋಡಿಲ್ಲ, ಅದ್ರ ಕಡೆಗೆ ಗಮನನೂ ಇಲ್ಲ ನನಗೆ. ಒಗ್ಗರಣೆ ಮಾಡಿದೆ, ತಿಂದೆ, ಸುಮ್ಕಾದೆ ಅಷ್ಟೇ. ಸ್ಟ್ರೀಮ್ ಮಾಡ್ಕೊಂಡು ಕೂತಿದ್ದೆ. ಫಾರ್ಮಲ್ಸ್ ಗೈಸ್ ನೋಡಿ, ಈಗ ಫಾರ್ಮಲ್ಸ್ ತೆಗೆದು ತೋರಿಸ್ತಾರೆ ನಮ್ಮಮ್ಮ. ತೆಗಿಯೋಕೆ ಆಯ್ತಲ್ಲ ನಮ್ಮದ ಫುಲ್ ಪ್ಲೇನ್. ಇವೆಲ್ಲ ಫುಲ್ ಪ್ಯಾಂಟಾ? ಹ್ಞೂ ಓಕೆ, ಪ್ಲೇನು. ಇದುವೇ ಪ್ಲೇನು, ಇದು ಶರ್ಟು, ಇದು ಪ್ಯಾಂಟು. ಹಾಂ, ಇದು ಮಾಮೂಲು. ಇದು ಈ ಥರ ಟೆಕ್ಸ್ಚರಲ್ಲೇ ತರಬೇಕಿತ್ತು. ಫುಲ್ ಪ್ಲೇನ್ ಆಗೋಯ್ತು ಅವೆರಡು. ಇದು ಫುಲ್ ಕ್ಲಾಸಿಯಾ? ಇದು ಒಂದು, ಇದೊಂದಾ? ಹಾಂ, ಇದು ಚೆನ್ನಾಗಿತ್ತು. ಇದು ಇದು ಹಾಂ, ಈ ಬ್ರೌನು ಚೆನ್ನಾಗೈತೆ.
That's a good. ಇದು ಶರ್ಟ್. ಅಷ್ಟ್ರಲ್ಲಿ ನಂಗೆ ಇದು ಚೆನ್ನಾಗೈತಿ. ಆಕ್ಚುಲಿ ಇದೇ ಎಲ್ಲ ಫಾರ್ಮಲ್ಸ್ಗಿಂತ ಕಾಸ್ಟ್ಲಿ ಅದು. ಹೌದಾ? ಸೊ ಇಷ್ಟೆಲ್ಲ ಶಾಪಿಂಗ್ನ ಅವರು ಬೆಳಿಗ್ಗೆ ಹೋಗಿ ಇಷ್ಟೊತ್ತವರೆಗೂ ಮಾಡ್ಕೊಂಡು ಬಂದವ್ರೆ. ಆ್ಯಂಡ್ ಮನೇಲಿ ಅಡುಗೆ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಪಲಾವ್ ತಗೊಂಬಂದವ್ರೆ. ಈಗ ಪಲಾವ್ ತಗೊಂಬಂದ್ಬಿಟ್ಟು ತಿಂದ್ಬಿಟ್ಟು ಮುಗಿತಾ, ಇನ್ನೇನು ಶಾಪಿಂಗ್ ಇಲ್ವಾ? ಎಲ್ರದ್ದು ಕತ್ತಮ್ಮ. ನಮ್ಮಮ್ಮ ಫುಲ್ ಕರ್ಗಾಗ್ಬಿಟ್ಟೈತೆ ಬೇಸಿಗೆಗೆ. ಸೊ ಈಗ ಬೇಕಾ? ಎಲ್ಲರೂ ಪಾಚ್ಕೊಳಕ್ಕೆ ಹೋಗ್ತಾರೆ ಗೈಸ್. ಬೆಳಗ್ಗೆಯಿಂದ ಓಡಾಡಿ ಸಾಕಾಗ್ಬಿಟ್ಟೈತೆ ಅವ್ರಿಗೂ. ಸೊ ಪಾಚ್ಕೊಳ್ಳಿ, ನಾನು ಇವಾಗ ತಂದಿರೋ ಊಟ ತಿಂದ್ಬಿಟ್ಟು ನಾನು ದಬಕತ್ತೀನಿ. ಓಕೆ, ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಶೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.